MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಬೆಂಗಳೂರಿನಲ್ಲಿ ನಿನ್ನೆಯಿಂದಲೇ ಜಾತಿ ಗಣತಿ ಶುರು. ಡಿಸಿಎಂ ಮನೆಯಲ್ಲೂ ಸಮೀಕ್ಷೆ. ಕುರಿ ಕೋಳಿ ಬಗ್ಗೆ ಕೇಳಿದಕ್ಕೆ ಗುಡುಗಿದಾಡಿಕೆ. ಇನ್ನು ಗರ್ಭಿಣಿ, ಅನಾರೋಗ್ಯ ಪೀಡಿತರಿಗೂ ಸರ್ವೆ ಡ್ಯೂಟಿ ಹಾಕಿದಕ್ಕೆ ಆಕ್ಷೇಪ. ಇದೆಲ್ಲವನ್ನು ನೋಡೋಣ ಜಾತಿ ಜಟಾಪಟಿ ನ್ಯೂಸ್ ಟಾಪ್ 9ನಲ್ಲಿ. ರಾಜ್ಯದ ಜನರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮಾಹಿತಿ ಸಂಗ್ರಹಿಸುವುದಕ್ಕೆ ಜಾತಿ ಗಣತಿ ನಡೆಸಲಾಗ್ತಾ ಇದೆ. ವಾರದ ಹಿಂದೆನೇ ರಾಜ್ಯದ ಉದ್ದಗಲಕ್ಕೂ ಸಮೀಕ್ಷೆ ಆರಂಭವಾಗಿದೆ. ಆದರೆ ತರಬೇತಿ ಇಲ್ಲದ ಕಾರಣ ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಚಾಲನೆ ಸಿಕ್ಕಿರಲಿಲ್ಲ. ಹೀಗೆ ತಡವಾಗಿದ್ದ ಜಾತಿ ಗಣತಿ ನಿನ್ನೆಯಿಂದ ಆರಂಭವಾಗಿದೆ. ಸಮೀಕ್ಷೆ ಒಟ್ಟು 17,000 ಸಿಬ್ಬಂದಿಯನ್ನ ನಿಯೋಜಿಸಲಾಗಿದ್ದು, ಮೊದಲ ದಿನ 11,000 ಸಿಬ್ಬಂದಿ ಫೀಲ್ಡ್ಗೆ ಇಳಿದಿದ್ರು. ಜಿಬಿಎ ವ್ಯಾಪ್ತಿಯಲ್ಲಿನ ಸಮೀಕ್ಷೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸದಿಂದಲೇ ಆರಂಭ ಮಾಡಲಾಗಿತ್ತು. ಗಣತಿ ಆರಂಭಿಸ್ತಾ ಇದ್ದಂತೆ ಅವರ ಮೊಬೈಲ್ಗೆ OTP ಬಂದಿರುತ್ತೆ. ಆದರೆ ಡಿಸಿಎಂ ಅವರ ಯಾವ ಮೊಬೈಲ್ಗೆ OTP ಬಂದಿದೆ ಅನ್ನೋದೇ ಗೊತ್ತಾಗಲಿಲ್ಲ. ಹೀಗಾಗಿ ಹುಡುಕಾಟ ನಡೆಸಿದ್ರು. ಕೊನೆಗೆ OTP ಬಂದಿರುವ ಮೊಬೈಲ್ ಅನ್ನ ಸಿಬ್ಬಂದಿ ಹುಡುಕಿ ಕೊಟ್ರು. ಹೀಗೆ ಗಣತಿ ಆರಂಭ ಆಗ್ತಾ ಇದ್ದಂತೆ ಹಿಂದೂ ಧರ್ಮ, ಜಾತಿ, ಒಕ್ಕಲಿಗ, ಗೌಡ ಅಂತ ಡಿಸಿಎಂ ನಮೂದಿಸಿದ್ರು. ತಮ್ಮ ಬಳಿ 25 ಹಸು, 4 ಎತ್ತು, 10 ಕುರಿ, 10 ಮೇಕೆ ಇವೆ ಅಂತ ಬರೆಸಿರುವ ಡಿಸಿಎಂ ಈ ಪ್ರಶ್ನೆಗಳ ಅಗತ್ಯತೆ ಏನು ಅಂತ ಪ್ರಶ್ನಿಸಿದ್ರು. ಜ್ಯುವೆಲರಿ ಬಗ್ಗೆನೂ ಮಾಹಿತಿ ನೀಡಲಿಲ್ಲ. ವೈಯಕ್ತಿಕ ಪ್ರಶ್ನೆ ಕೇಳಬಾರದು ಅಂತ ಹೇಳಿದ ಡಿಕೆಶಿ ಹೈಕೋರ್ಟ್ ಆದೇಶವನ್ನ ಉಲ್ಲೇಖಿಸಿದ್ರು. ನಿಮ್ಮ 60 ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಜನರಿಗೆ ತಾಳ್ಮೆ ಇರೋದಿಲ್ಲ ಅಂತ ಹೇಳಿದ ಡಿಕೆಶಿ ಅನಗತ್ಯ ಪ್ರಶ್ನೆಗಳಿಗೆ ಅಸಮಾಧಾನ ಹೊರಹಾಕಿದ್ರು. 22 ನಿಮಿಷದಲ್ಲೇ ಒಂದು ಕುಟುಂಬದ ಸರ್ವೆ ಆಗುತ್ತೆ ಅಂತ ಅಧಿಕಾರಿಗಳು ಹೇಳಿದ್ರು. ಆದ್ರೆ ಡಿಸಿಎಂ ಮನೆಯಲ್ಲೇ 1 ಗಂಟೆ ಆಯ್ತು. ಭಾಳ ಜಾಸ್ತಿ ಕ್ವಶನ್ಸ್ ಇದೆ, ಅದಕ್ಕೆ ಅವ್ರಿಗೆ ಹೇಳ್ಬೇಕು ಸ್ವಲ್ಪ ಆದಷ್ಟು ಕಡಿಮೆ ಕೇಳ್ರಿ ಅಂತ. ಯಾರಿಗೂ ತಾಳ್ಮೆ ಇರೋದಿಲ್ಲ. ಅವ್ರು ಕೇಳ್ತಾರೆ, ನಾನೇ ಹೇಳಿಲ್ಲ ಇವೆಲ್ಲ ನಾನು ಕೇಳಬೇಡಪ್ಪ ಅಂತ. ಬೆಂಗಳೂರು ನಗರದಲ್ಲಿ ಮಾಡಬೇಕಾದ್ರೆ ಸೂಕ್ಷ್ಮತೆಯಿಂದ ಇರಬೇಕು. ಸಮೀಕ್ಷೆಯಿಂದ ಹಿಂದುಳಿದ ವರ್ಗದವರ ಮೀಸಲಾತಿಗೆ ಸಹಾಯಕವಾಗುತ್ತದೆ ಎಂದಿದ್ದ ಸಚಿವ ಕೃಷ್ಣ ಬೈರೇಗೌಡ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಕೃಷ್ಣ ಬೈರೇಗೌಡರಿಗೆ ಬುದ್ಧಿ ಇದೆಯಾ? ಇದು ಜಾತಿ ಸಮೀಕ್ಷೆಯೇ ಅಲ್ಲ. ಅದು ಹೇಗೆ ಮೀಸಲಾತಿ ಕೊಡುತ್ತಾರೆ? ಮೀಸಲಾತಿ ಕೊಡೋದಕ್ಕೆ ಬರೋದಿಲ್ಲ. ಮೀಸಲಾತಿ ನೀಡಬೇಕಾದ್ರೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಬೇಕು ಅಂತ ಕಿಡಿಕಾರಿದ್ರು. ಜಿಬಿಎ ವ್ಯಾಪ್ತಿಯಲ್ಲಿ ಇವತ್ತು 22,141 ಮನೆಗಳ ಸಮೀಕ್ಷೆ ನಡೆಸಲಾಗಿದೆ. ಪಶ್ಚಿಮ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ 7,082 ಮನೆಗಳ ಸಮೀಕ್ಷೆ ಮಾಡಲಾಗಿದ್ರೆ, ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕೇವಲ 7,822 ಮನೆಗಳಲ್ಲಿ ಮಾತ್ರ ಜಾತಿ ಗಣತಿ ನಡೆಸಲಾಗಿದೆ. ಗ್ರೇಟರ್ ಬೆಂಗಳೂರಿನಲ್ಲಿ ಜಾತಿ ಗಣತಿ ಇವತ್ತಿನಿಂದ ಶುರುವಾಗಿದೆ. ನಗರದಲ್ಲಿ 1 ವಾರದ ಬಳಿಕ ಸಮೀಕ್ಷೆ ಶುರುವಾದರೂ ಮೊದಲ ದಿನವೇ ಜಿಬಿಎ ಅಧಿಕಾರಿಗಳು ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಂಡು ಪೇಚಿಗೆ ಸಿಲುಕಿದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ ಸಮೀಕ್ಷೆ ಆರಂಭವಾಗಬೇಕಾಗಿತ್ತು. ಆದರೆ ಜಿಬಿಎ ಅಧಿಕಾರಿಗಳು ಗಾಯತ್ರಿ ನಗರ ವಾರ್ಡ್ ಕಚೇರಿಯ ಮಾಸ್ಟರಿಂಗ್ ಸೆಂಟರ್ನ ಬೀಗ ಮರೆತು ಬಂದಿದ್ರು. ಕೊನೆಗೆ ಕಚೇರಿಯ ಬೀಗ ಮುರಿದು ಸಮೀಕ್ಷಕರಿಗೆ ID ಕಾರ್ಡ್, ಸಮೀಕ್ಷೆ ಕಿಟ್ ಹಂಚಿದ್ರು. ನಗರದಲ್ಲಿ 17,000 ಸಿಬ್ಬಂದಿಯನ್ನ ಸಮೀಕ್ಷೆಗೆ ನಿಯೋಜನೆ ಮಾಡಲಾಗಿದೆ. ಆರೋಗ್ಯ ಸಮಸ್ಯೆ ಇದ್ದವರು, ವಿಶೇಷ ಚೇತನರಿಗೆ ವಿನಾಯಿತಿ ಕೊಡೋದಾಗಿ ಜಿಬಿಎ ಆಯುಕ್ತರು ಹೇಳಿದ್ದಾರೆ. ಆದರೆ ಇವತ್ತು ಸಮೀಕ್ಷೆಗೆ ಬರುವಂತೆ ಮೆಸೇಜ್ ಬಂದಿದೆ. ಕೆಲ ಸಿಬ್ಬಂದಿ ನಮಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಓಡಾಡೋದಕ್ಕೆ ಆಗಲ್ಲ ಅಂದ್ರೆ, ಇನ್ನು ಕೆಲವರು ಶುಗರ್ BP ಇದೆ, ಕಣ್ಣು ಸರಿಯಾಗಿ ಕಾಣಿಸಲ್ಲ, ಹೋಗ್ಲಿ ನಮ್ಮ ಏರಿಯಾದಲ್ಲೇ ಸಮೀಕ್ಷೆಗೆ ಹಾಕಿ ಅಂದ್ರೂ ಕೇಳ್ತಾ ಇಲ್ಲ. 20 ರಿಂದ 30 ಕಿಲೋಮೀಟರ್ ಹೋಗಿ ಸಮೀಕ್ಷೆ ಮಾಡೋದಕ್ಕೆ ಆಗಲ್ಲ ಅಂತ ಮಲ್ಲೇಶ್ವರಂನ ಜಿಬಿಎ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರ ಹಾಕಿದ್ರು. ನಾನು ಮೊನ್ನೆ 29ಗೆ ಬಂದು ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಲೆಟರ್ ಸಮೇತ ಕೊಟ್ಟಿದ್ದೀನಿ, ಆರ್ಡರ್ ಕಾಪಿ ಸಮೇತ ಕೊಟ್ಟಿದ್ದೀನಿ. ನಾನು ಸಂಪೂರ್ಣ ಅಂಧ ವ್ಯಕ್ತಿ, ನಾನು 100%. ನನಗೊಂಚೂರು ಕೂಡ ಕಣ್ಣು ಕಾಣೋದಿಲ್ಲ. ನಾನು ಏನು ಮಾಡ್ಬೇಕು ಹೇಳಿ ಸರ್? ನನಗೀಗ ವಾರ್ಡು ಅಲರ್ಟ್ ಮಾಡಿದ್ದಾರೆ. ನನಗೇನು ಅಂತೇಳಿ ದಿಕ್ಕು ತೋರಿಸೋದಂಗೆ ಆಗಿಬಿಟ್ಟಿದೆ. ಗಣತಿದಾರರಿಗೆ ದಿನಕ್ಕೆ 250 ಮನೆಗಳ ಟಾರ್ಗೆಟ್ ಕೊಟ್ಟಿದ್ದಾರೆ. ಒಂದೊಂದು ಮನೆ ಸಮೀಕ್ಷೆಗೆ ಕನಿಷ್ಠ 30 ರಿಂದ 45 ನಿಮಿಷ ಸಮಯ ಬೇಕು. ಟಾರ್ಗೆಟ್ ರೀಚ್ ಮಾಡೋದು ಕಷ್ಟ ಅಂತಿದ್ದಾರೆ. ಒಂದು ಏರಿಯಾದಿಂದ ಮತ್ತೊಂದು ಏರಿಯಾದಲ್ಲಿ ಸರ್ವೆಗೆ ಹಾಕಿದ್ದಾರೆ. ಟ್ರಾಫಿಕ್ನಲ್ಲಿ ಟ್ರಾವೆಲ್ ಮಾಡೋದಾದ್ರೆ ಅರ್ಧ ದಿನ ಕಳೆದು ಹೋಗುತ್ತೆ. ಆಪ್ನಲ್ಲಿ UHID ನಂಬರ್ ಹಾಕಿದ್ರು ಲೊಕೇಶನ್ ಓಪನ್ ಆಗ್ತಾ ಇಲ್ಲ. ಕೆಲ ಮನೆಗಳಲ್ಲಿ ಮಾಹಿತಿ ನೀಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಗಣತಿದಾರರು ಅಳಲು ತೋಡಿಕೊಂಡಿದ್ದಾರೆ. ಗಣತಿಗೆ ತೆರಳಿರುವ ಗಣತಿದಾರರಲ್ಲಿ ಕೆಲವರು ಅನಾರೋಗ್ಯ ಪೀಡಿತರಾಗಿದ್ದಾರೆ. ಹೀಗಾಗಿ ಜಿಬಿಎ ಆಯುಕ್ತರು ಅನಾರೋಗ್ಯ ಪೀಡಿತರಿಗೆ ವಿನಾಯಿತಿ ಕೊಡ್ತೀವಿ, ಮೊದಲ ದಿನ ಕೆಲ ಗೊಂದಲಗಳಾಗಿದೆ ಅಂತ ಹೇಳಿದ್ದಾರೆ.
ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.